ಸರ್ ಲಿಂಗಸೂರಿಂದ ಕಸ್ಟಮರ್ ಬಂದಿದ್ದಾರೆ, ವಾಷಿಂಗ್ ಮಷಿನ್ ತಗೊಂಡಿದ್ದಾರೆ. ಸೊ ಅವ್ರಿಗೆ ತೋರಿಸ್ತಾ ಇದೀವಿ ಟ್ರಯಲ್. ಅವ್ರು ಯಾವ್ದು ಮಷಿನ್ ತಗೊಂಡಿರ್ತಾರೆ ಅವ್ರ ಮಷಿನ್ನೇ ನಾವು ಫಸ್ಟ್ ಟ್ರಯಲ್ ಮಾಡಿ ಮತ್ತೆ ಅವ್ರಿಗೆ ಕೊಡ್ತೀವಿ ಸರ್ ನೋಡೋಕೆ ಎಲ್ಲಾನು ಕರೆಕ್ಟ್ ಆಗಿದೆ, ಕಂಫರ್ಟಬಲ್ ಆಗಿದೆ ಅಂತ. ನೋಡಿ ಸರ್, ಕಸ್ಟಮರ್ ತಗೊಂಡಿದ್ರೆ ಅವರೇ ನೋಡ್ತಿದ್ದಾರೆ. ನೋಡಿ ಸರ್, ಕಸ್ಟಮರ್ ಹೊಡಿತಾ ಇದ್ದಾರೆ. ಈ ತರ ಮಷಿನ್ ತಗೊಂಡ್ಮೇಲೆ ಸೊ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಈ ಮಷಿನ್ ಬಂದ್ಬಿಟ್ಟು 1 ರಿಂದ 2 ಮಷಿನ್ ಬಂದ್ಬಿಟ್ಟು 1 ರಿಂದ 2 ಫೀಟ್ ಬೆಳೆ ಏನ್ ಬೆಳೆ ಇರುತ್ತೋ ಸೊ ಎಲ್ಲಾ ಬೆಳೆಯಲ್ಲಿ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿದೆ. 1 ಫೀಟ್ ಕುಂಟೆನೂ ಹಾಕೋಬಹುದು. ಇದ್ರ ಜೊತೆ 18 ಇಂಚು ಕುಂಟೆ ಬರುತ್ತೆ. ಇಲ್ಲಾಂದ್ರೆ 1 ಫೀಟ್ ಕುಂಟೆ 2 ಕುಂಟೆ ಹಾಕೊಂಡಾದ್ರೂ ಹೊಡಿಬಹುದು ಸರ್. ಇವ್ರ ಬೆಳೆ ಬಂದ್ಬಿಟ್ಟು 1 ರಿಂದ 2 ಫೀಟ್ ಬೆಳೆ ಇರುತ್ತೆ. ಸೊ ಅದ್ರಲ್ಲಿ ಹೊಡಿಯೋದಕ್ಕೆ ಇವ್ರು ತಗೊಂಡಿರೋದು. ಇದ್ರ ಕರೆಕ್ಟ್ ಆಗಿದೆ ಸರ್. ಇದು ಮೇಂಟೆನೆನ್ಸ್ ವಿಡಿಯೋ ಯಾವ ತರ ಮೇಂಟೈನ್ ಮಾಡ್ಬೇಕಂತ ಸಹ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಆದ್ರೂ 2 ರಿಂದ 3 ದಿನಕ್ಕೊಂದ್ಸರಿ ಏರ್ ಫಿಲ್ಟರ್ ಕ್ಲೀನ್ ಮಾಡ್ಬೇಕು ಸರ್. ಆ ಸ್ಪಂಜ್ ಇರುತ್ತಲ್ಲ, ಆ ಪೆಟ್ರೋಲ್ ಇಂದ ಅದು ಕ್ಲೀನ್ ಮಾಡ್ಬೇಕು ಸರ್. ಸ್ಪಂಜ್ 2 ರಿಂದ 3, ಯಾಕಂದ್ರೆ ಡಸ್ಟ್ ಹೋದ್ರೆ ಸೊ ಕಾರ್ಬೇಟ್ರಿ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ 2 ರಿಂದ 3 ದಿನಕ್ಕೊಂದ್ಸರಿ ಏರ್ ಫಿಲ್ಟರ್ ಕ್ಲೀನ್ ಮಾಡ್ತಾ ಇದ್ರೆ ಯಾವುದೇ ಪ್ರಾಬ್ಲಮ್ ಇಂಜಿನಿಗೆ ಬರಲ್ಲ. ಜಾಸ್ತಿ ಇರಬಾರ್ದು, ಕಡಿಮೆ ಇರಬಾರ್ದು. ಆಯಿಲ್ ಬಂದು 2040 ಬೈಕ್ ಇಂಜಿನ್ ಅಲ್ಲಿ ಹಾಕ್ಬೇಕಣ್ಣ. ಹೌದಾ? ಚೌಕಕ್ಕೆ ಸೊ ಅದು ಯಾವ ತರ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತಿದ್ದಾರೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಅವರು. ಸರ್ ಅವರೇ ಸ್ಟಾರ್ಟ್ ಮಾಡ್ಕೊಂತಿದ್ದಾರೆ ಇವಾಗ. ಯಾಕಂದ್ರೆ ಇಲ್ಲಿಂದನೇ ಕನ್ಫರ್ಮ್ ಮಾಡ್ಬೇಕು ಸರ್ ಅವರಿಗೆ. ಯಾಕಂದ್ರೆ ಎಲ್ಲಾನು ಹೇಳ್ಕೊಡ್ತೀವಿ. ಸೊ ಇಲ್ಲಿಂದ ಕಲ್ತ್ಕೊಂಡು ಹೋಗ್ಬೇಕು.